ಇಲ್ಲಿ ಊಟಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ. ಈಗ ಒಂದು 2 ಮಾಡಿದೆ. ಯಾರು ರೊಟ್ಟಿ ಪದಾರ್ಥ ಎಲ್ಲ ಬೇಡ ಅಂತ ಇದ್ದಾರೆ. ಸೊಪ್ಪಿನ ಪಲ್ಯ ಮಾಡಿದ್ದೀನಿ, ಅದು ಬೇಡಂತೆ ಅವರಿಗೆ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮುಟ್ಗಿ ಬೇಕಂತೆ. ಹಾಗಾಗಿ ಮುಟ್ಗಿ ಯಜಮಾನ್ರು ಮಾಡ್ತಾರೆ, ನಾನು ರೊಟ್ಟಿ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಸೈಜ್ ಬೇಕು ರೊಟ್ಟಿ, ಅದಕ್ಕೆ ಹಾಗಾಗಿ ಈಗ ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟ್ ಆಗುತ್ತೆ ಅದು. ಮುಟ್ಗಿ ಅಂದ್ರೇ ಸೂಪರು. ಮಸಾಲೆ ಖಾರ ಹಾಕಿನೂ ಮಾಡ್ತಾರೆ, ಹಾಗೆ ಇದನ್ನು ಹಾಕ್ತೇವೆ ನಾವು. ಏನಪ್ಪ ಅಂದರೆ ಕಾಯಿ ಮೆಣಸು, ಕೊತ್ತಂಬರಿ, ಕರಿಬೇವು, ಜೀರಿಗೆ ಎಲ್ಲ ಹಾಕಿನೂ ಕುಟ್ತೇವೆ. ಕುಟ್ಟಿ ಅದನ್ನು ರೊಟ್ಟಿನ ಮುಟ್ಗಿ ಮಾಡ್ತೀವಿ. 2 ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನಿಮಗೆ ನೀಟಾಗಿ ಮಾಡಿ ತೋರಿಸ್ತೀನಿ ನಾನು ಅದನ್ನು. ರೊಟ್ಟಿ ಮುಟ್ಗಿ ಈಗ ಹಾಗೆ ಮಾಡ್ಕೊಂಡು ತಿಂತೇವೆ. ಯಜಮಾನ್ರ ಕಡೆಯಿಂದ ಮಾಡಿಸ್ತೀನಿ. ರೊಟ್ಟಿ ಆರಬಾರ್ದು, ನಾವು ಮಾಡಿರ್ತೀವಲ್ಲ ಬಿಸಿ ಬಿಸಿ ಜೋಳದ ರೊಟ್ಟಿ, ಅವು ಆರಿದ್ರೆ ಮುಟ್ಟಿಗೆ ಆಗಲ್ಲ. ಅದಕ್ಕಾಗಿ ಬಿಸಿ ಬಿಸಿನೇ ಮಾಡಬೇಕು. ಇಲ್ಲಿ ಯಜಮಾನ್ರ ಕೈಯಲ್ಲಿ ಕೊಡ್ತೇನೆ ಬನ್ನಿ. ಇದಕ್ಕೆ ಖಾರ ಸ್ವಲ್ಪ ಹಾಕಿ ಕೊಡ್ತೇನೆ. ಖಾರ ಮತ್ತು ಇದು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೊಳ್ಳಿ. ನಮ್ಮ ಮನೆಯಲ್ಲಿ ತುಪ್ಪ ತಿನ್ನಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ. ತುಪ್ಪ ತಿನ್ನೋದು ಸ್ವಲ್ಪ ಕಮ್ಮಿ ನಮ್ಮ ಮನೆಯಲ್ಲಿ. ಅದಕ್ಕಾಗಿ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಅವರಿಗೆ. ಅದಕ್ಕಾಗಿ ನೋಡಿ, ನಾನು ಇಲ್ಲಿ ಎಣ್ಣೆನೇ ಹಾಕಿ ಇದು ಮಾಡಿ. ತುಪ್ಪ ಹಾಕಿದ್ರಂತ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಕಾಣ್ತಾ ಇದ್ದೀನಿ ಅಲ್ಲ, ಅದು ಗೊತ್ತಿಲ್ಲ ವಿಡಿಯೋದಲ್ಲಿ. ಹಾಗಾಗಿ ನೋಡಿ, ಈಗ ರೊಟ್ಟಿ ಬೇಯ್ತು ಈ ಕಡೆ. ಇದು ಬಿಸಿ ಬಿಸಿದ ತುಂಬ ಚೆನ್ನಾಗಿರುತ್ತೆ ಇದು. ಶ್ರೇಯಾ ಐರಿ ಹೋದ್ರೆ ಹಾಂ ಮಾಡಿ ಆಮೇಲೆ ಮಾಡಿ ಇಡತ್ತನ್ರಿ. ಸರಿ ತಂದೆಗ ಇದೊಂದು ರೊಟ್ಟಿ ಬೇಯಿಸಿ ಕೊಡ್ತೇನೆ ಸ್ನೇಹಿತರೆ. 2 ರೊಟ್ಟಿ ದೊಮ್ಮೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದರದ್ದು. ಎಣ್ಣೆ ಸ್ವಲ್ಪ ಇದು ಖಾರ ಎಲ್ಲ ತೊಯ್ಬೇಕು, ಅಷ್ಟಾಗಬೇಕು. ಅದಕ್ಕಾಗಿ ಇವತ್ತು ಮಳೆ ಬರೋ ಥರ ಮೋಡ ಆಗಿದೆ, ಬಿಸಿಲಿಲ್ಲ ಇವತ್ತು. ನೋಡಿ ರೊಟ್ಟಿ 2 ರೊಟ್ಟಿ ಬೇದು ಸ್ನೇಹಿತರೆ. ಇದನ್ನು ಕೊಟ್ಟು ಬರ್ತೀನಿ ನೋಡಿ. ಮಸಾಲೆ ಖಾರ ಎಣ್ಣೆ ಹಾಕಿದ್ದೇನೆ, ಕೊಟ್ಟು ಬರ್ತೀನಿ ಯಜಮಾನ್ರೆ. ಹಾಂ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಬಂದು ಇಲ್ಲಿ 2 ಇದೆ. ಇದು ಗ್ಯಾಸ್ ಹತ್ತಿದೆ. ಇಲ್ಲ ಇಲ್ಲಿ ಯಜಮಾನ್ರು ಮುಟ್ಗಿ ಮಾಡತ್ತಾರೆ ನೋಡ್ರಿ. ಮಾಡಲಿ ಮತ್ತೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಚಿಲ್ಲಿ ಖಾರ, ಮಸಾಲೆ ಖಾರ ಮತ್ತು ಎಣ್ಣೆ ನನಗೆ ಕಮ್ಮಿ ಇದೆ, ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೀವಿ. ಅದು ಹತ್ತುತ್ತಾ ಇಲ್ಲ ರೊಟ್ಟಿಗೆಲ್ಲ. ಇದಕ್ಕೆ ತುಪ್ಪ ಹಾಕಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಉಗ ಹೋಗ್ತಾಯಿದೆ ರೊಟ್ಟಿ ಅಲ್ಲ ರೀ, ಸುಡಾತೈತಿಲ್ಲ. ಯಜಮಾನ ಮಾಡ್ತಾಯಿದ್ದಾರೆ, ನಾನು ರೊಟ್ಟಿ ಮಾಡ್ತಾಯಿದ್ದೆನಲ್ಲ. ಆರಿದ ಮೇಲೆ ಆದರೆ ಏನಾಗುತ್ತೆ, ಮುಟ್ಟಿಗೆ ಆಗಲ್ಲ ಸ್ನೇಹಿತರೆ ಚೆನ್ನಾಗಿ. ಫುಲ್ ಅದೆಲ್ಲ ತಗೊಂಡು ಎಲ್ಲ ತೋರೋದು ಇಲ್ಲ, ತಗೋರೋದು ಅಷ್ಟು ರೊಟ್ಟಿ ತಿನ್ನ. ಹೌದ್ರಿ, ಖಾರ ಐತೆ ತುಂಬ. ಹಾಂ ಖಾರ ಐತೈತೆ ನೋಡಿರಿ. ಇದು ಶ್ರೇಯನಿಗೆ, ಯಜಮಾನ್ರಿಗೆ, ನನಗೆ ಮಾಡ್ತಾಯಿದ್ದಾರೆ. ಇದರೊಟ್ಟಿಗೆ ಸ್ವಲ್ಪ ಮೆಂತ್ಯ ಸೊಪ್ಪಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಈರುಳ್ಳಿ ಸಖತ್ತಾಗಿರುತ್ತಲ್ಲ ರೀ. ನಿಮ್ಮ ಹೇಗೆ ಮಾಡಿಕೊಡ್ತೀಳ್ರಿ ಮುಟ್ಟಿಗೆ? ಕಲ್ಲಲ್ಲಿ ಜಜ್ಜಿ ಕೊಡ್ತೀನಿ ನೋಡಿ. ಅವ್ರವ್ವ ಕಲ್ಲಲ್ಲಿ ಜಜ್ಜಿ ಕೊಡ್ತಿದ್ಲಂತೆ. ನಾ ಖಾರಾರಿ ಕಲ್ಲು ತೋರಿಸಿದ್ದೀನಲ್ಲ ಸ್ನೇಹಿತರೆ, ಅದರೊಳಗಡೆ ಕುಟ್ಟುತ್ತಿದ್ರು ಎಲ್ಲ. ಮುಂಚೆದವ್ರು ಅಜ್ಜಿ ಅಂದಿರಲ್ಲ, ಈಗ ಕುಟ್ಟುದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಲ್ವಾ. ಈಗ ನೋಡಿ ಈ ಥರ ಮುಟ್ಟಿಗೆ ಅಂದರೆ ಒಂದು ಸತಿ ರೆಸಿಪಿ ಹಾಕ್ತೀನಿ ನಿಮ್ಗೆ 2 ಥರದ್ದು ಹೇಗೆ ಬರುತ್ತೆ ಅಂತೇಳಿ. ಈಗ ಮುಟ್ಟಿಗೆ ತಿಂತೇವೆ ಸ್ನೇಹಿತರೆ. ಸಿಂಪಲ್ಲಾಗಿ ಒಂದು ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ ಇವತ್ತು. ಯಾವ ಥರ ಮಾಡ್ತಾಯಿದ್ದೀನಿ ಅಂಥೇಳಿ ಆಲ್ಮೋಸ್ಟು ಈರುಳ್ಳಿ ಬಜ್ಜಿ ಈಗ ಸ್ವಲ್ಪ ಕೊಡಲಿಕ್ಕಿದೆ, ಅದಕ್ಕಾಗಿ ಮಾಡ್ತಾ ಇರೋದು. ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಹೇಗೆ ಬರುತ್ತೆ ಅಂಥೇಳಿ ನೋಡೋಣ ಬನ್ನಿ. ಇಲ್ಲಿ ಮೊದಲೇದಾಗಿ ಒಂದು 4 ರಿಂದ 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ.
ಈ ಈರುಳ್ಳಿಗೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ನಿಮ್ಮ ಹತ್ರ ಏನಾದರೂ ಕರಿಬೇವು ಸೊಪ್ಪಿದ್ದರೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ. ನನ್ನ ಹತ್ರ ಕರಿಬೇವು ಸೊಪ್ಪು ಖಾಲಿ ಆಗಿತ್ತು, ಅದಕ್ಕಾಗಿ ಹಾಕ್ತಾಯಿಲ್ಲ ಸ್ನೇಹಿತರೆ. ಇದೇನು ನಿಮಗೆ ರೆಸಿಪಿ ಬೇಕಂದರೆ ರೆಸಿಪಿ ಕೂಡ ಮಾಡ್ಕೋಬೋದು, ರೆಸಿಪಿ ಬೇಡ ಅಂದರೆ ಬಿಡಿ. ಇದು ಕ್ವಿಕ್ಕಾಗಿ ಮಾಡೋ ಅಂಥದ್ದನ್ನೇ ನೋಡಿ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಇದಕ್ಕೆ ಮಿಕ್ಸಿ ಜಾರಿಗೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಓಂಕಾಳು, ಸ್ವಲ್ಪ ಕಾಯಿ ಮೆಣಸು, ನೀರದು ಏನೂ ಹಾಕಿಲ್ಲ, ಹಾಗೆ ಹಾಕಿ ರುಬ್ಬಿದ್ದೀನಿ ನೋಡಿ. ತರಿಯಾಗಿ ರುಬ್ಕೊಂಡ್ರೆ ಸಾಕು. ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಬಜ್ಜಿಗೆ. ಈ ಥರ ರುಬ್ಬಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಬರುತ್ತೆ ಪರಿಮಳ, ಮಸ್ತಾಗಿ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರದ್ದು. ಯಾರಿಗೆಲ್ಲ ಬೇಕಂಥೇಳಿ ನೋಡಿ ಮಾಡಿ ಅನ್ಸುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇನ್ನೊಂದು ಏನು ಗೊತ್ತಾ, ಬಜ್ಜಿ ಗರಿ ಗರಿ ಬರಬೇಕು ಅಂದರೆ ನಿಮಗೆ ಇದನ್ನು ಮಾಡ್ಕೊಳ್ಳಿ, ಏನು ಎಣ್ಣೆ ಸ್ವಲ್ಪ ಹಿಟ್ಟೊಳಗಡೆ ಕಾಯಿಸಿ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೀಗ ಒಂದು ಸತಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೆಣಸನ್ನು ಇದಕ್ಕೆ ಹಾಕಿದ್ದೀನಿ ನಾನು, ಸ್ವಲ್ಪ ರುಬ್ಬಿ ಮಿಕ್ಸಿಯಲ್ಲೇ ರುಬ್ಕೊಂಡಿದ್ದು ನೋಡಿ ಸ್ನೇಹಿತರೆ. ನೀರು ಯಾವ ಥರ ಬಿಡುತ್ತೆ, ಈರುಳ್ಳಿ ಅಲ್ವ, ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಇನ್ನೂ ಜಾಸ್ತಿ ನೀರು ಬಿಡಲಿಕ್ಕೆ ಬಿಡುತ್ತೆ ಇದು ಚೆನ್ನಾಗಿ. ಹಾಗಾಗಿ ಈ ಥರ ಈಗ ಒಂದು 5 ನಿಮಿಷ ಕೂಡ ನಾವು ಮಾಡಿ ಎತ್ತಿ ಇಟ್ಕೋಬೋದು. ಇಲ್ಲಾಂದರೆ ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ನೀವು ಈ ಥರನೇ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಎಷ್ಟು ಹಿಟ್ಟು ಬೇಕು, ಕಡಲೆ ಹಿಟ್ಟು ಅಷ್ಟನ್ನು ನಾನಿಲ್ಲಿ ಹಾಕ್ಕೊಡ್ತೀನಿ. ಗಾಳಿಸಿ ಎತ್ತಿಟ್ಟಿದ್ದೆ ನಾನು ಆವಾಗಲೇ, ಅದಕ್ಕಾಗಿ ನೋಡಿ. ಇದಕ್ಕೆ 1 ಬೌಲ್ನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊತೀನಿ ನಾನು, ಒಂದು 4-5 ಟೇಬಲ್ ಸ್ಪೂನಷ್ಟು. ಗರಿ ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ. ಈಗ ಹಾಗೆ ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಹಿಟ್ಟು ಜಾಸ್ತಿ ಬೇಕಾಗಲ್ಲ, ನಾವು ಈ ಥರ ಪಕೋಡ ಅಂತನಾದರೂ ಹೇಳ್ಬೋದು ಇದನ್ನು, ಇಲ್ಲಾಂದರೆ ನೀವು ಬಜ್ಜಿ ಅಂತಾದರೂ ಹೇಳ್ಕೊಳ್ಳಿ. ಈಗ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊತೀನಿ ನಾನು ಈ ಥರ ನೋಡಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಇದನ್ನು ಬಜ್ಜಿ ಅದಕ್ಕೆ ನಾನೀಗ ಕಲಿಸ್ಕೊತೀನಿ ನೋಡಿ. ಇಷ್ಟು ಇಟ್ಟಿದ್ರೆ ಸಾಕು ನಮಗೆ, ಜಾಸ್ತಿ ಹಿಟ್ಟು ಹಾಕುವಂಥ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಜಾಸ್ತಿ ಹಿಟ್ಟು ಹಾಕಿಬಿಟ್ರೆ ಏನಾಗುತ್ತೆ, ಚೆನ್ನಾಗಿ ಬರಲ್ಲ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ನೋಡಿ. ಇಲ್ಲಿ ಎಣ್ಣೆ ಕೂಡ ಕಾಯಿತು ಸ್ನೇಹಿತರೆ. ಇನ್ನು ನಮಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟಟ ಹಾಕ್ತೇನೆ. ನಿಮಗೆ ಹೇಗೆ ಬೇಕೋ ರೌಂಡ್ ಶೇಪಲ್ಲಿ ಮಾಡಿ ಕೂಡ ಬಿಡ್ಬೋದು, ಇಲ್ಲಾಂದರೆ ಹೇಗೆ ಬೇಕೋ ಹಾಗೆ. ನಾವು ಉದ್ದಾಗಿ ಈರುಳ್ಳಿ ಹೆಚ್ಚಿರೋದ್ರಿಂದ ಸ್ವಲ್ಪ ಸೇಪು ಬರಲ್ಲ, ಅದು ಹೀಗೆ ಬರುತ್ತೆ. ಮತ್ತು ಈರುಳ್ಳಿ ಸ್ವಲ್ಪ ಗಟ್ಟಿ ಬರುತ್ತೆ ಈರುಳ್ಳಿ ಬಜ್ಜಿ. ಯಾಕೆ ಅಂತಂದರೆ ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿರ್ತೇವೆ, ಹಾಗಾಗಿ ಎಷ್ಟು ಎಣ್ಣೆಯಲ್ಲಿ ಹಿಡಿಯುತ್ತೋ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ಅಂತಾದ್ರೂ ಇದು ಮಾಡಿ. ನಾನು ಈ ಥರ ನಿಮಗೆ ಮಾಡಿ ತೋರಿಸಿಲ್ಲ ಅಂತ ಅನ್ಕೋತೀನಿ, ಗೊತ್ತಿಲ್ಲ ನನಗೂ ಅಷ್ಟು ಅಂದಾಜು ಎಷ್ಟು ಹಿಡಿಯುತ್ತೆ ಎಣ್ಣೆಯಲ್ಲಿ ಅಷ್ಟನ್ನು ನಾನಿಲ್ಲಿ ಹಾಕಿದ್ದೀನಿ. ಈಗ ಒಂದು 2 ನಿಮಿಷ ಇದನ್ನು ಹಾಗೆ ಬಿಡ್ತೇನೆ ನೋಡಿ. ಈಗ ಟರ್ನ್ ಮಾಡಿ ಹಾಕ್ತೇನೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಎಲ್ಲ. ಈಗ ಈ ಸೈಡ್ ಕೂಡ ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಬಜ್ಜಿ ಸ್ನೇಹಿತರೆ. ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ದರೆ ಅಂತೂ ಮಸ್ತಾಗಿರುತ್ತೆ, ಇನ್ನೂ ಟೇಸ್ಟಾಗಿ. ಇಲ್ಲ ಅಂದರೆ ಚಹಾ ಕಾಫಿ ಒಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಚಳಿಗಾಲ ಅಲ್ವಾ, ಏನಾದರೂ ಕುರು ತಿನ್ನಬೇಕು ಅನಿಸುತ್ತೆ ಎಣ್ಣೆಯಲ್ಲಿ ಕರೆದಿರೋವಂಥ ಪದಾರ್ಥ. ಆದರೂ ಚಳಿಗಾಲದಲ್ಲಿ ಸ್ವಲ್ಪ ಹುಷಾರಿಂದನೇ ಇರಬೇಕು. ಯಾಕೆ ಅಂದರೆ ನೋಡಿ, ಎಲ್ರಿಗೂ ಶೀತ ಕೆಮ್ಮ ಏನೂ ಇಲ್ಲನೇ ಎಲ್ಲರೂ ಆರಾಮಾಗಿ ಊಟ ಮಾಡಿ ಮಲಗಿದವರೇ ಬೆಳಗ್ಗೆ ಹೇಳೋಷ್ಟರಲ್ಲಿ ಶೀತ ಕೆಮ್ಮ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ಈಗ. ಹಾಗಾಗಿ ನೋಡಿ, ಸ್ವಲ್ಪ ಮಾಡ್ಕೊಂಡು ತಿನ್ನಿ. ಆದಷ್ಟು ಹೊರಗಡೆದು ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನಾನು ಅದಕ್ಕೆ ಮನೆಯಲ್ಲೇ ಮಾಡ್ತೀನಿ ನಾನು ಬಜ್ಜಿ. ಯಾವಾಗಲೂ ಹೊರಗಡೆಯಿಂದ ತರಲ್ಲ ಬಜ್ಜಿ ಅದು. ಹೇಗೆ ಈಗ ಸ್ವಲ್ಪ ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೇನೆ ಕೊಟ್ಟು ನೋಡಿ. ಈ ಥರ 2 ಕಡೆ ಕಲರ್ ಚೇಂಜ್ ಆಗ್ತದೆ. ಕಪ್ಪು ಕಲರ್ ಒಂದು ಸ್ವಲ್ಪ ಬ್ರೌನಿಷಲ್ಲಿ ಬರಬೇಕು ನಮಗೆ ಬಜ್ಜಿ ಕಲರ್. ಈ ಥರ ಕಲರು ಬ್ರೌನಿಷ್ ಆಗಿ ಬಂದರೆ ಕಲರ್ ಮಸ್ತಾಗಿ ಬರುತ್ತೆ ಸ್ನೇಹಿತರೆ.
ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಅಂತೂ ಬರಲ್ಲ, ಅಪರೂಪ ನನಗೆ ಕಮೆಂಟ್ ಬರೋದು ಅಪರೂಪ ಅನ್ನೋಕ್ಕಿಂತ ವ್ಯೂಸೇ ಇಲ್ಲ. ಎಲ್ಲಿ ಕಮೆಂಟ್ ಬರಬೇಕು ಅಲ್ವಾ? ಹಾಗಾಗಿ ಈಗ ನೋಡಿ ಎರಡೂ ಕಡೆ ಫ್ರೈ ಅದು ರೆಡಿ ಅದು ಸ್ನೇಹಿತರೆ. ನೋಡಿ ಕಲರು ಚೇಂಜ್ ಆಯಿತು ಸ್ನೇಹಿತರೆ. ಈಗ ನಾನು ತಕ್ಕೊಂಬಿಡ್ತೀನಿ. ರೆಡಿಯಾಗಿದೆ ನೋಡಿ ಬಜ್ಜಿ ರೀ, ಪಕೋಡ ರೀ, ಏನು ಬೇಕಾದರೂ ಅನ್ನಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ. ಮಸ್ತಾಗಿ ಟೀ ಕಾಫಿ ಒಟ್ಟಿಗೆ ಇಲ್ಲಾಂದರೆ ಕಾಯಿ ಚಟ್ನಿ ಒಟ್ಟಿಗೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಇವತ್ತು ಎಷ್ಟು ಗಂಟೆ ನಿದ್ದೆ ಮಾಡಿದ್ದು ಹೇಳು? 10 ಗಂಟೆ. ನೋಡಿ ಇವತ್ತು ಎಕ್ಸಾಮ್ ಇತ್ತು ಅಂತೇಳಿ 1-2 ಗಂಟೆ ರಾತ್ರಿ ನೈಟ್ ಅಷ್ಟೇ ನಿದ್ದೆ ಮಾಡಿದ್ದವಳು. 2 ಗಂಟೆಗೆ ಮಲಗಿ 4:15 ಎದ್ದಿ, 3 ಅಲಾರಾಮ್ ಇಟ್ಟು 3:15 ಎದ್ದು ಅದು ಬೈದಾಗ ಮತ್ತೆ ವಾಪಸ್ ರಿಟರ್ನ್ ಮಲಗಿದ್ದು, ಮತ್ತೆ 1 ಗಂಟೆ ಮಲಗಿದ್ದಿ ತಾನೇ? 1 ಗಂಟೆ. ಹಾಂ, ಮತ್ತೆ ನೋಡಿ ಈಗ ಬಜ್ಜಿ ಮಾಡ್ಲಿಕ್ಕೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಬಜ್ಜಿ ಹೇಗೆ ಕರಿತಾ ಇದ್ದಾರೆ ನೋಡಿ ಸ್ನೇಹಿತರೆ ಕೈಯಲ್ಲಿ. ಹೌದಾ, ತಿರುಗಿಸ್ತಾ ಹೋಗ್ಬೇಕಮ್ಮ, ಅವಾಗ ಅದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಈಗ ಶ್ರೇಯಮ್ಮ ಬಜ್ಜಿ ಇದೊಂದಿಷ್ಟು ನಾನೇ ಹಾಕಿದ್ದೇನೆ ಅವಳಿಗೆ ಬೇಯಿಸೋ ಅಂದೆ, ಯಾಕಂದರೆ ನಾನು ರೆಡಿ ಆಗ್ತಾ ಇದ್ದೆ ನಮ್ಮ ಅಮ್ಮರ ಮನೆಗೆ ಹೋಗಲಿಕ್ಕೆ. ಹಾಗಾಗಿ ಬನ್ನಿ ಈಗ ಬಜ್ಜಿ ಅಂತೂ ರೆಡಿ ಹಾಕ್ತಾ ಇದ್ದಾವೆ. ಇವೊಂದಿಷ್ಟು ತೊಗೊಂಡು ಡಬ್ಬಿಗೆ ಹಾಕ್ಕೊಂಡು ಹೋಗ್ತೇವೆ. ಇಲ್ಲೊಂದಿಷ್ಟು ಒಂದು ಸತಿ ಕರೆದೆ, ಇಲ್ಲೊಂದು ಸ್ವಲ್ಪ ಹಿಟ್ಟಿದೆ, ಆಯಿತು. ಇನ್ನೊಂದಿಷ್ಟು ಹಾಕ್ಕೊಂಡು ಹೋಗ್ತೇವೆ. ಈಗ ಹೇಗಾಗಿದ್ದಾವೆ ಟೇಸ್ಟ್ ಅಂತ ಇಲ್ಲ, ಡೈರೆಕ್ಟ್ ಅಲ್ಲೇ ನಮ್ಮ ಅಮ್ಮರ ಮನೆಗೆ ಹೋಗಿ ಮಾಡೋದು ಅಲ್ಲಮ್ಮ. ಡಬ್ಬಿ ಕೊಡಮ್ಮ, ಇದೇ ಕೊಡು, ಇದೇ ತೊಗೋತೀನಿ ಬಿಡು ನಾನು ಇಲ್ಲಿ. ಸ್ನೇಹಿತರೆ ಡಬ್ಬಿ ಅಂತೂ ಏನು ಗೊತ್ತಾ, ಒಂದ್ರ ಮೇಲೆ ಇಟ್ಬಿಟ್ಟಿವಿ, ಎಲ್ಲ ನಮಗೆ ನೆಲ್ಕೋದಿಲ್ಲ. ಇಲ್ಲಿ ಮೇಲ್ಗಡೆದು ನಮಗದೇ ಕಷ್ಟ. ನನಗೆ ಅಯ್ಯಪ್ಪ ನೆಲ್ಕಲ್ಲ, ನನಗೂ ನೆಲ್ಕಲ್ಲ, ಶ್ರೇಯನಿಗೂ ನೆಲ್ಕಲ್ಲ. ನಮಗೇನಾದರೂ ಇಲ್ಲಿ ಮೇಲ್ಗಡೆ ಬೇಕಂದರೆ ಇಲ್ಲಿ ಹತ್ತು ನಿಲ್ಲಬೇಕು ಗ್ಯಾಸ್ ಕಟ್ಟಿ ಮೇಲೆ, ಆವಾಗ ನಮಗೆ ಕರೆಕ್ಟಾಗಿ ನೆಲ್ಕತ್ತೆ, ಇಲ್ಲಾಂದರೆ ನೆಲ್ಕೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಬನ್ನಿ ಈಗ ಲೂಸ್ ಇದೆ ಪರವಾಗಿಲ್ಲ, ಹಾಗೆ ಇಟ್ಕೊಂಡು ಹೋಗ್ತೀನಿ. ಬೇಗ ಆರ್ತಾವ ಅವ್ರ ಮನೆಗೆ ಹೋಗುವಷ್ಟರಲ್ಲಿ, ಮತ್ತು ಸುಡಿದ್ರೆ ಬೆಸ್ಟು. ಅದಕ್ಕಾಗಿ ಹೋಗ್ತೇನೆ. ಇನ್ನೊಂದು 4 ಹಾಕೋತೇನೆ ಸ್ನೇಹಿತರೆ. ಈಗ ಅವ್ರ ಮಗ ಸೊಸೆ ಮೊಮ್ಮಗು ಎಲ್ಲರೂ ಇದ್ದಾರೆ, ಇಷ್ಟು ಸಾಕಾಗಲ್ಲ. ಹಾಗಾಗಿ ಅವು ನಮಗೊಂದು 7-8 ಹಾಕ ರಾತ್ರಿ ಊಟದ ಜೋಳ. ನನಗೆ ಅಡುಗೆ ಮಾಡೋದಂದರೆ ಏನೋ ಒಂಥರ ಖುಷಿ ನೋಡಿ ಸ್ನೇಹಿತರೆ. ಹಬ್ಬ ಅಡುಗೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಹಬ್ಬ ನನಗೆ, ಅಲ್ವಾ ಸ್ನೇಹಿತರೆ? ಇದೊಂದು ಚೂರಿದೆ, ಹಾಕಿ ಬಿಡ್ತೇನೆ ಸ್ನೇಹಿತರೆ. ಈಗ ರೆಡಿ ಆದ್ನಿ, ತಲೆಯನ್ನು ಬಾಕೊಳ್ಳಿಲ್ಲ. ಟೈಮ್ ತುಂಬಾ ಆಗಿದೆ, ಟೈಮ್ ಬಂದು 7:15 ಆಗಿದೆ. ಯಾಕೆ ಅಂತಂದರೆ ಈಗ ಬಜ್ಜಿ ಮಾಡ್ತಾ ಇದ್ನೆಲ್ಲ, ಬಜ್ಜಿ ಮಾಡ್ಕೊಂಡು ನಾವು ಅಮ್ಮನ ಮನೆಗೆ ಹೋಗಲ್ಲ, ಅದಕ್ಕಾಗಿ ರೆಡಿಯಾಗಿ ಹೊರಡ್ತೇನೆ. ಈಗ ಇನ್ನೊಂದು ಸ್ವಲ್ಪ ಇತ್ತು, ನಮ್ಮ ಮೇಡಮ್ ಅವ್ರು ಸ್ವಲ್ಪ ಕರಿತೇನಂತೇನೋ ಆವಾಗಲೇ ಬಂದರು, ಮತ್ತೆ ಓಡಿದು ಎಕ್ಸಾಮ್ ಕೂಡ ಇದೆಯಲ್ಲ ಅಂಥೇಳಿ. ಮನಸ್ಸು ಬಂದರೆ ಬರ್ತಾಳೆ, ಇಲ್ಲ ಅಂದರೆ ಇಲ್ಲ. ನಾವು ಜಾಸ್ತಿ ಕರೀಲಿಕ್ಕೆ ಹೋಗಲ್ಲ, ನಮ್ಮ ಕೆಲಸ ನಾವು ಮಾಡ್ತಾಯಿರ್ತೀವಿ, ಅವಳ ಕೆಲಸ ಅವಳು ಮಾಡ್ತಿರ್ತಾಳೆ. ಯಾಕೆ ಅಂಥೇಳಿ ಹಾಗಾಗಿ ಅವಳು ಬಜ್ಜಿ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ಲು, ನಾನು ಕರೀಲಿಕ್ಕತ್ತಿದ್ಲು, ಅದಕ್ಕೆ ವಿಡಿಯೋ ಮಾಡಬೇಕಂದೆ. ಅಷ್ಟರಲ್ಲಿ ಓಡಿದ್ಲು ಅವಳು ಬಿಟ್ಟು. ನಾ ಹಾಗೇ ಅವಳಿಗೆ ಸ್ವಲ್ಪ ಕರೀಲಿಕ್ಕೆ ಹಚ್ಚಿ ಡ್ರೆಸ್ ಹಾಕ್ಕೊಂಡ್ಬಂದೆ ಸ್ನೇಹಿತರೆ. ಹಾಗಾಗಿ ಅವಳು ಕರೀತಾ ಈಗ ಇದೊಂದಿಷ್ಟು ಕರೆದಿಟ್ಟು ಹೋಗಿ ಬರ್ತೀನಿ. ಯಜಮಾನ್ರು ಬಂದಿದ್ದಾರೆ, ಯಜಮಾನ್ರು ನಾನು ಸೀರೆ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಹಾಕಿ ಒಳ್ಳೆ ಸೀರೆಗಳು ಬರ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಹೆಲ್ಪ್ ಆಗಲಿ ನಿಮ್ಮಿಂದ, ಯೂಟ್ಯೂಬಿಂದ ಏನೂ ಆಗ್ತಾಯಿಲ್ಲ. ಈ ಸೀರೆಯಿಂದಾದರೂ ಏನಾದರೂ ಹೆಲ್ಪ್ ಆಗುತ್ತೆ ನಮ್ಮ ಯಜಮಾನ್ರಿಗೆ ಅಂಥೇಳಿ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರಾದರೂ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ರಿ. ಆನ್ಲೈನಿಂದ ನನಗೆ ಒಂದು ಸೀರೆ ಆರ್ಡ್ರೇ ಬಂದಿಲ್ಲ. ಪ್ಲೀಸ್ ಯಾರಾದರೂ ಆನ್ಲೈನಿಂದ ಬುಕ್ ಮಾಡಿಕೊಡ್ರಿ. 2-2.5 ತಿಂಗಳಾಯಿತು, ಒಂದು ಸೀರೆ ಆರ್ಡ್ರ್ ಬಂದಿಲ್ಲ ಆನ್ಲೈನಿಂದ ನನಗೆ, ಅದೇ ಬೇಜಾರು. ಈಗ ಹೋಗಿ ಬರ್ತೇನೆ ಸ್ನೇಹಿತರೆ, ಕೊಟ್ಟು ಬರ್ತೀನಿ. ಟೈಮ್ 7:15. ನಾನು ಇನ್ನು ಮನೆಗೆ ಒಂದು ಹತ್ಬೇಕಾದ್ರೆ 9 ಗಂಟೆ ಆಗುತ್ತೆ. ಹಾಗಾಗಿ ಬನ್ನಿ, ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಪಕೋಡ.